ಹಾವೇರಿ ರಾಣೆಬೆನ್ನೂರಿನಲ್ಲಿ ಬೀದಿ ನಾಯಿಗಳ ರಣಾರ್ಭಟ. ಒಂದೇ ದಿನದಲ್ಲಿ 30ಕ್ಕೂ ಹೆಚ್ಚು ಜನರ ಮೇಲೆ ಅಟ್ಯಾಕ್. ಮನೆ ಮುಂದೆ ನಿಂತಿದ್ದ ಮಗುವಿನ ಮೇಲೂ ಡೆಡ್ಲಿ ಡಾಗ್ ಅಟ್ಯಾಕ್ ಮಾಡಿದೆ. ರಸ್ತೆಯಲ್ಲಿ ಇಳಿದಾಡಿ ಮಗುವಿನ ಮೇಲೆ ದಾಳಿ ನಡೆಸಿರೋ ನಾಯಿ. ಮಗುವಿನ ಮೇಲೆ ನಾಯಿ ದಾಳಿ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ರಾಣೆಬೆನ್ನೂರಿನ ವಿವಿಧ ಬಡಾವಣೆಗಳಲ್ಲಿ ನಾಯಿಗಳಿಂದ ದಾಳಿ. ಮಹಿಳೆಯರು, ವಯಸ್ಕರ ಮೇಲೂ ದಾಳಿ ನಡೆಸಿರೋ ನಾಯಿ ದಾಳಿಗೆ ಒಳಗಾದ ಗಾಯಾಳುಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ರಾಣೆಬೆನ್ನೂರು ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿಕೆ ಮಾಡಲಾಗಿದೆ. ತಾಲೂಕು ಆಸ್ಪತ್ರೆಗೆ ಸ್ಥಳೀಯ ಶಾಸಕ ಪ್ರಕಾಶ್ ಕೋಳಿವಾಡ ಭೇಟಿ ನೀಡಿದ್ದಾರೆ. ಗಾಯಾಳುಗಳ ಆರೋಗ್ಯ ವಿಚಾರಿಸಿರೋ ಪ್ರಕಾಶ್ ಕೋಳಿವಾಡ, ಇನ್ನು ನಾಯಿ ದಾಳಿಗೆ ಒಳಗಾದವರ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ. ಬೇರೆ ಬೇರೆ ಆಸ್ಪತ್ರೆಗಳಿಂದಲೂ ತಾಲೂಕು ಆಸ್ಪತ್ರೆಗೆ ವೈದ್ಯರನ್ನ ನೇಮಕ ಮಾಡಲಾಗಿದೆ. ಇತ್ತ ರಾಣೆಬೆನ್ನೂರು ನಗರಸಭೆಯಿಂದ ರಾತ್ರೋರಾತ್ರಿ ಕಾರ್ಯಾಚರಣೆ ನಡೆಸಲಾಗಿದೆ. ನಾಯಿಗಳ ಸೆರೆ ಹಿಡಿಯಲು ಮುಂದಾಗಿರೋ ನಗರಸಭೆ ಸಿಬ್ಬಂದಿಗಳು ರೇಬಿಸ್ ನಾಯಿಯಿಂದಲೇ ಬಹುತೇಕ ದಾಳಿ ನಡೆದ ಬಗ್ಗೆ ಶಂಕೆ ವ್ಯಕ್ತವಾಗಿದೆ. ಇಂಗ್ಲೀಷ್ ಗಳಕರ್ದಿಗೆ ಎಷ್ಟು ಜನ ಕಡಿತೈತೆ ಇಲ್ಲ ಕೋವಿಡ್ ಜಾಸ್ತಿಗೆ ಐತ್ರಿ ಅಲ್ಲ ಗಳಕರ್ದಿ ಇನ್ನೂ ಎಷ್ಟು ಜನ ಕಡಿತೈತೆ. ಹಾವೇರಿ ರಾಣೆಬೆನ್ನೂರಿನಲ್ಲಿ ಬೀದಿ ನಾಯಿಗಳ ರಣಾರ್ಭಟ. ಒಂದೇ ದಿನದಲ್ಲಿ 30ಕ್ಕೂ ಹೆಚ್ಚು ಜನರ ಮೇಲೆ ಅಟ್ಯಾಕ್. ಮನೆ ಮುಂದೆ ನಿಂತಿದ್ದ ಮಗುವಿನ ಮೇಲೂ ಡೆಡ್ಲಿ ಡಾಗ್ ಅಟ್ಯಾಕ್ ಮಾಡಿದೆ. ರಸ್ತೆಯಲ್ಲಿ ಇಳಿದಾಡಿ ಮಗುವಿನ ಮೇಲೆ ದಾಳಿ ನಡೆಸಿರೋ ನಾಯಿ. ಮಗುವಿನ ಮೇಲೆ ನಾಯಿ ದಾಳಿ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ರಾಣೆಬೆನ್ನೂರಿನ ವಿವಿಧ ಬಡಾವಣೆಗಳಲ್ಲಿ ನಾಯಿಗಳಿಂದ ದಾಳಿ. ಮಹಿಳೆಯರು, ವಯಸ್ಕರ ಮೇಲೂ ದಾಳಿ ನಡೆಸಿರೋ ನಾಯಿ ದಾಳಿಗೆ ಒಳಗಾದ ಗಾಯಾಳುಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ರಾಣೆಬೆನ್ನೂರು ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿಕೆ ಮಾಡಲಾಗಿದೆ. ತಾಲೂಕು ಆಸ್ಪತ್ರೆಗೆ ಸ್ಥಳೀಯ ಶಾಸಕ ಪ್ರಕಾಶ್ ಕೋಳಿವಾಡ ಭೇಟಿ ನೀಡಿದ್ದಾರೆ. ಗಾಯಾಳುಗಳ ಆರೋಗ್ಯ ವಿಚಾರಿಸಿರೋ ಪ್ರಕಾಶ್ ಕೋಳಿವಾಡ, ಇನ್ನು ನಾಯಿ ದಾಳಿಗೆ ಒಳಗಾದವರ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ. ಬೇರೆ ಬೇರೆ ಆಸ್ಪತ್ರೆಗಳಿಂದಲೂ ತಾಲೂಕು ಆಸ್ಪತ್ರೆಗೆ ವೈದ್ಯರನ್ನ ನೇಮಕ ಮಾಡಲಾಗಿದೆ. ಇತ್ತ ರಾಣೆಬೆನ್ನೂರು ನಗರಸಭೆಯಿಂದ ರಾತ್ರೋರಾತ್ರಿ ಕಾರ್ಯಾಚರಣೆ ನಡೆಸಲಾಗಿದೆ. ನಾಯಿಗಳ ಸೆರೆ ಹಿಡಿಯಲು ಮುಂದಾಗಿರೋ ನಗರಸಭೆ ಸಿಬ್ಬಂದಿಗಳು ರೇಬಿಸ್ ನಾಯಿಯಿಂದಲೇ ಬಹುತೇಕ ದಾಳಿ ನಡೆದ ಬಗ್ಗೆ ಶಂಕೆ ವ್ಯಕ್ತವಾಗಿದೆ. ಇಂಗ್ಲೀಷ್ ಗಳಕರ್ದಿಗೆ ಎಷ್ಟು ಜನ ಕಡಿತೈತೆ ಇಲ್ಲ ಕೋವಿಡ್ ಜಾಸ್ತಿಗೆ ಐತ್ರಿ ಅಲ್ಲ ಗಳಕರ್ದಿ ಇನ್ನೂ ಎಷ್ಟು ಜನ ಕಡಿತೈತೆ.